ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ವಾರಾಂತ್ಯನು ಬಂದಿದೆ. ಸೊ ಗ್ರ್ಯಾಂಡ್ ಫಿನಾಲೆ ಕೂಡ ಶುರು ಆಗ್ತಾ ಇದೆ. ಸೊ ಈಗಾಗಲೇ ಎಲಿಮಿನೇಟ್ ಆಗಿರುವಂತ ಕಂಟೆಸ್ಟೆಂಟ್ಗಳು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಒಂದು ಕಡೆ ಆದ್ರೆ, ಸೊ ಈಗ ಆಲ್ರೆಡಿ 6 ಸ್ಪರ್ಧಿಗಳಿದ್ದಾರೆ. ಸೊ ಈ 6 ಸ್ಪರ್ಧಿಗಳು ಫೈನಲಿಸ್ಟ್. ಸೊ ಕಿಚ್ಚನ ಒಂದು ಗ್ರ್ಯಾಂಡ್ ಫಿನಾಲೆನಲ್ಲಿ ಯಾರು ಟ್ರೋಫಿಯನ್ನ ಗೆಲ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಸೊ ಯಾರಿಗೆ ಎಷ್ಟೆಲ್ಲ ವೋಟ್ ಬಂದಿದೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟಾಪ್ 6 ನಲ್ಲಿ ಇರುವಂತ ಕಂಟೆಸ್ಟೆಂಟ್ಗಳ ಪೈಕಿಯಲ್ಲಿ ಸೊ ಕಾವ್ಯ ಅವರು ಮೊದಲು ಎಲಿಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಮ್ಯೂಟೆಂಟ್ ರಘು, ನೆಕ್ಸ್ಟ್ ಮೇ ಬಿ ಅಶ್ವಿನಿ ಗೌಡ ಇಲ್ಲ ಧನುಷ್ ಅವರು, ಆಮೇಲೆ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಆರ್ ಧನುಷ್, ಈ ತರ ಸ್ವಿಚ್ ಆಗ್ತಾ ಇದೆ. ಸೊ ಗಿಲ್ಲಿ ಟ್ರೋಫಿಯನ್ನ ಗೆಲ್ಲೋದಂತೂ ಕೂಡ ಕನ್ಫರ್ಮ್. ಬರೋಬ್ಬರಿ ಲೈಕ್ 1 ಕೋಟಿಗೂ ಹೆಚ್ಚು ಓಟು ಗಿಲ್ಲಿ ಅವ್ರಿಗೆ ಬಂದು ಗಿಲ್ಲಿ ಅವರು ಟ್ರೋಫಿಯನ್ನ ಗೆಲ್ತಾ ಇರೋಂಥದ್ದು. ಸೊ ಎಷ್ಟು ಜನ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಆಮೇಲೆ ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ ಅಂತೇಳಿ ಇಡೀ ಕರ್ನಾಟಕದ ಜನತೆ, ಸೊ ಜೊತೆಗೆ ಒಳ್ಳೊಳ್ಳೆ ಮರ್ಚೆಂಟ್ಸ್ಗಳು ಇವರೆಲ್ಲರೂ ಕೂಡ ಫ್ರೀ ಸೇಲ್ ಅನ್ನು ಕೂಡ ಮಾಡ್ತಿದ್ದಾರೆ. ಸೊ ಮೊಬೈಲ್ಗೆ ಪೌಚ್ ಆಗಿರ್ಬೋದು, ಟೆಂಪರ್ ಗ್ಲಾಸ್ ಆಗಿರ್ಬೋದು, ಸೊ ಡಿಸ್ಕೌಂಟ್ ಅಲ್ಲಿ ಬಟ್ಟೆಯನ್ನು ಕೊಡೋದು, ಡಿಸ್ಕೌಂಟ್ ಅಲ್ಲಿ ಊಟವನ್ನು ಕೊಡೋದು, ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಲೈಕ್ 1 ಕೋಟಿ ಮೇಲೂ ಲೈಕ್ ಅವರಿಗೆ ಒಂದು ಇದು ವೋಟ್ ಬಂದಿರೋಂಥದ್ದು. ಹಾಗೆ ರನ್ನರ್ ಅಪ್ ಅವ್ರಿಗೆ ಲೈಕ್ 80 lakhs ಆರ್ 90 ಲೈಕ್ ಈ ತರ ಒಂದು ವೋಟ್ಗಳು ಬಂದಿರೋಂಥದ್ದು. ಸೊ ಒಟ್ನಲ್ಲಿ ಇದು ಲೈಕ್ ಅಕ್ಯುರೇಟ್ ಆಗಿ ಹೇಳ್ತಾ ಇರೋಂಥದ್ದಲ್ಲ. ಸೊ ಒಟ್ನಲ್ಲಿ ಹೈ ಸ್ಕೋರ್ ಆಗ್ತಾ ಇರೋಂಥದ್ದು. ಸೊ ಅತಿ ಹೆಚ್ಚು ವೋಟ್ಗಳು ಬಂದಿರೋಂಥದ್ದು. ಸಿಕ್ಕಾಪಟ್ಟೆ ಯಾರು ಕೂಡ ಬೀಟೆ ಮಾಡಕ್ಕಾಗಿಲ್ಲ ಗಿಲ್ಲಿ ವೋಟ್ನ. ಸೊ ಆ ಲೆವೆಲ್ಗೆ ಗಿಲ್ಲಿ ವೋಟ್ ಬಂದಿರೋಂಥದ್ದು. ಸೊ ಗಿಲ್ಲಿ ಅವರು ಈ ಒಂದು 12 ಸೀಸನ್ ನ ಟ್ರೋಫಿಯನ್ನ ಗೆಲ್ತಾ ಇರೋಂಥದ್ದು. ರನ್ನರ್ ಅಪ್ ಆಗಿ ಮೇ ಬಿ ರಕ್ಷಿತಾ ಶೆಟ್ಟಿ ಮತ್ತೆ ಧನುಷ್ ಅವರು ಸೊ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ನನ್ಗನ್ಸಿದ್ದು ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಲ್ಲ, ಸೊ ಧನುಷ್ ಅವ್ರು ಆಗ್ಬೋದು ಅಂತ. ಯಾಕೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಕಂಪೇರ್ ಮಾಡ್ತು ಅಂತಂದ್ರೆ ಧನುಷ್ ಅವರು ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ವ್ಯಕ್ತಿತ್ವ ಅಂತ ಬಂದಾಗ ಲೈಕ್ ತುಂಬಾ ನ್ಯೂಟ್ರಲ್ ಆಗಿ ಯಾರಿಗೂ ಕಿರಿಕ್ ಮಾಡ್ಕೊಳ್ಳೋದಲ್ಲೇ, ಯಾರ ಹತ್ರ ಜಾಸ್ತಿ ಹೆಸಿಟೇಟ್ ಮಾಡ್ಕೊಳ್ಳೋದಲ್ಲೇ ಎಲ್ಲರ ಹತ್ರನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರೋಂಥದ್ದು. ಇದೆಲ್ಲ ನೋಡ್ತಾ ಇತ್ತು ಅಂದ್ರೆ, ಜೊತೆಗೆ ಇನ್ನೂ ಸ್ಟ್ರಾಟಜಿ ಹೇಳ್ಬೇಕು ನಿಮ್ಗೆ. ಈ ಯಾರೆಲ್ಲ ಧಾರಾವಾಹಿನಲ್ಲಿ ಇರ್ತಾರೋ, ಸೊ ಈಗ ಅವ್ರಿಗೆಲ್ಲರಿಗೂ ನೆಕ್ಸ್ಟ್ ಫ್ಯೂಚರ್ ಅಲ್ಲೂ ಕೂಡ ಬಿಗ್ ಬಾಸ್ ಬಂದ್ರು ಮತ್ತೆ ಅವ್ರಿಗೋಸ್ಕರ ಒಂದು ಫಿಲ್ಮು ಅಥವಾ ಒಂದು ಧಾರಾವಾಹಿ ಶುರು ಆಗ್ತಾ ಇರತ್ತೆ. ಸೊ ಈಗಾಗ್ಲೇ ನೋಡಿ ಸೂರಜ್ ಅವ್ರಿಗೆ ಸೀರಿಯಲ್ ಆಪರ್ಚುನಿಟಿ ಸಿಕ್ತು, ಅದು ಕೂಡ ಕಲರ್ಸ್ ಅಲ್ಲೇ. ಸೊ ಹೀಗೆ ಕಲರ್ಸ್ ಯಾರೆಲ್ಲ ಸೀರಿಯಲ್ ಆಕ್ಟರ್ಸ್ ಇರ್ತಾರೆ, ಸೂರಜ್ ಅವರು ಹೊಸದಾಗಿ ಬಂದಿದ್ದು ಬಿಡಿ, ಇನ್ನು ಧನುಷ್ ಆಗಿರ್ಬೋದು, ಅಶ್ವಿನಿ ಗೌಡ ಅವ್ರಾಗಿರ್ಬೋದು, ಕಾವ್ಯ, ಹಾಗೆ ಸ್ಪಂದನ, ಸೊ ಇವ್ರನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ರಾಶಿಕಾ ಇವರೆಲ್ಲ ಸೊ ಎಲಿಮಿನೇಟ್ ಅಷ್ಟು ಈಸಿಯಾಗಿ ಆಗ್ತಾ ಇರ್ಲಿಲ್ಲ. ಸೊ ಬೇರೆಯವ್ರು ಹೋಗ್ತಾ ಇದ್ರು. ಸೊ ತುಂಬಾ ದಿನ ಇವ್ರನ್ನ ಉಳಿಸ್ಕೊಳಕ್ ಆಗ್ತಿತ್ತು. ಯಾಕೆ ಅಂದ್ರೆ ನೆಕ್ಸ್ಟ್ ಅವರೇ ಸೀರಿಯಲ್ ಮಾಡ್ತಾರೆ, ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಸೊ ಅವಾಗ ಆಡಿಯನ್ಸ್ ಅವ್ರಿಗೆ ತುಂಬಾ ಹತ್ರ ಆಗ್ತಾರೆ. ಸೊ ಈ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಹಾಗಾಗಿ ಸೊ ಯಾರೆಲ್ಲ ಸೀರಿಯಲ್ಗೆ ಹೆಲ್ಪ್ ಆಗ್ತಾರೆ ಅಂಥವ್ರನ್ನು ಕೂಡ ಇಲ್ಲಿ ಟಾಪ್ 5 ಅಥವಾ ಟಾಪ್ 6 ಅಥವಾ ಜಾಸ್ತಿ ದಿನ ಬಿಗ್ ಬಾಸ್ ಮೇಲೆ ಉಳಿಸ್ಕೊಳ್ಳೋದು ಅಂತದ್ದು ಕನ್ಫರ್ಮ್. ಸೊ ಹಾಗಾಗಿ ಧನುಷ್ ಅವರು ಸೀರಿಯಲ್ ಇಂದ ಬಂದಿರೋದ್ರಿಂದ ನೆಕ್ಸ್ಟ್ ಸೀರಿಯಲ್ಗೆ ಅವ್ರನ್ನ ಮೇನ್ ಲೀಡ್ ಆಗಿ ಹಾಕೊಳ್ಳುವಂತ ಚಾನ್ಸಸ್ ಇರೋದ್ರಿಂದ ಸೊ ಅವ್ರನ್ನು ಕೂಡ ಇಲ್ಲಿ ರನ್ನರ್ ಅಪ್ ಮಾಡಬಹುದು. ಗಿಲ್ಲಿನ ವಿನ್ನರ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ವಿನ್ನರ್, ಅಫ್ಕೋರ್ಸ್ ಜೆನ್ಯೂನ್ ಆರ್ಗ್ಯಾನಿಕ್ ಆಗಿ ವಿನ್ನರ್ ಆಗ್ತಿರೋದೇ ಗಿಲ್ಲಿ. ಏನ್ ರನ್ನರ್ ಅಪ್ ಆಗಿ ಸ್ವಿಚ್ ಆಗ್ತಾ ಇರ್ಬೋದು, ಮೇ ಬಿ ಅಶ್ವಿನಿ ಅಥವಾ ಇವರು ರಕ್ಷಿತಾ ಅಥವಾ ಧನುಷ್ ಅವರು ಆಗ್ಬೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.